ಗಿರಿಜನಕೊಪ್ಪ ಎಂಬ ಚಿಕ್ಕ ಗ್ರಾಮದಲ್ಲಿ ಕಾವೇರಿ ಮತ್ತೆ ಆಕೆಯ ತಂದೆ ಶಂಕರಪ್ಪ ಒಂದು ಸಣ್ಣ ಒಡವೆ ಅಂಗಡಿಯನ್ನು ನಡೆಸ್ತಿದ್ರು. ಕಾವೇರಿಗೆ ಆಗ 9 ವರ್ಷ. ಶಂಕರಪ್ಪನಿಗೆ ಅಸ್ತಮ ಕಾಯಿಲೆಯಿಂದಾಗಿ ಆಗಾಗ ಉಸಿರಾಟದ ತೊಂದರೆ ಆಗ್ತಿತ್ತು. ಒಂದು ರಾತ್ರಿ ಶಂಕರಪ್ಪನ ತೀವ್ರವಾಗಿ ಕೆಮ್ಮಿ ಕಾವೇರಿಯ ಕಣ್ಣೆದುರಿಗೆ ಕೊನೆಯುಸಿರೆಳೆದ. ಆ ಕ್ಷಣದಲ್ಲಿ ಕಾವೇರಿಯ ಜೀವನ ಕತ್ತಲಿನ ದಾರಿಯಲ್ಲಿ ಸಾಗಿತ್ತು. ಕಾವೇರಿಯ ತಾಯಿ ಲಕ್ಷ್ಮಿ ಗಂಡನ ಮರಣದ ಆಘಾತದಿಂದ ದಿಕ್ಕು ತೋಚದ ಮಗಳನ್ನು ಒಡ್ಡಿಕೊಂಡು ಗೋಳಾಡ್ತಿದ್ಲು. ಆದರೆ ಇದಕ್ಕೂ ಮೊದಲು ಶಂಕರಪ್ಪನ ತಮ್ಮ ರಾಮಪ್ಪ ಮತ್ತು ರಾಮಪ್ಪನ ಹೆಂಡತಿ ಸುಮಿತ್ರಾ ಗ್ರಾಮಕ್ಕೆ ಬಂದು ಕಾವೇರಿಯ ಮನೆ ಮತ್ತು ಜಮೀನನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡ್ರು. ರಾಮಪ್ಪ ಮತ್ತು ಸುಮಿತ್ರಾ ಲಕ್ಷ್ಮಿ ಮತ್ತು ಕಾವೇರಿಯನ್ನು ಮನೆಯಿಂದ ಹೊರಗಟ್ಟಿದ್ರು. ನಿಮಗೆ ಇಲ್ಲಿ ಸ್ಥಳವಿಲ್ಲ, ನಿಮ್ಮ ಗಂಡ ಎಲ್ಲವನ್ನು ನಮಗೆ ಬರೆದುಕೊಟ್ಟಿದ್ದಾನೆ ಎಂದು ರಾಮಪ್ಪ ಕೂಗಾಡಿದ. ಲಕ್ಷ್ಮಿ ಕಾಲಿಗರಿಗೆ ಕೇಳಿಕೊಂಡರು. ಅವರಿಗೆ ಕರುಣೆ ಇಲ್ಲಲಿಲ್ಲ. ಕಾವೇರಿ ತನ್ನ ಚಿಕ್ಕ ಕೈಯಲ್ಲಿ ತಾಯಿಯ ಕೈ ಹಿಡಿದು ಗ್ರಾಮದ ರಸ್ತೆಯಲ್ಲಿ ಅನಾಥರಂತೆ ನಡೆದಳು. ಆಗ ಲಕ್ಷ್ಮಿಯ ಸಹೋದರ ಗೋವಿಂದ ತನ್ನ ತಾಯಿಯ ಜೊತೆಗೆ ಕಾವೇರಿಯನ್ನು ಕರೆದುಕೊಂಡು ತಮ್ಮ ಊರಿಗೆ ಕರೆದೊಯ್ದ. ಗೋವಿಂದನ ತಾಯಿ ಕಾವೇರಿಯ ತಾಯಿಯನ್ನು ತನ್ನ ಮಗಳಂತೆ ನೋಡಿಕೊಂಡಳು. ಆದರೆ ಗೋವಿಂದನ ಮನಸ್ಸಿನಲ್ಲಿ ಬೇರೆಯದೇ ಆಲೋಚನೆ ಇತ್ತು. ಗೋವಿಂದ ಲಕ್ಷ್ಮಿಯನ್ನು ಮದುವೆಯಾಗಲು ಒತ್ತಾಯಿಸಿದ. ನಿನಗೆ ಈಗ ಯಾರೂ ಇಲ್ಲ, ನಾನು ನಿನ್ನನ್ನು ಮತ್ತೆ ಕಾವೇರಿಯನ್ನು ಕಾಪಾಡುತ್ತೇನೆ ಎಂದ. ಲಕ್ಷ್ಮಿ ತನ್ನ ಮಗಳ ಭವಿಷ್ಯಕ್ಕಾಗಿ ಒಪ್ಪಿಕೊಂಡಳು. ಆರಂಭದಲ್ಲಿ ಗೋವಿಂದ ಲಕ್ಷ್ಮಿಯನ್ನು ಚೆನ್ನಾಗಿ ನೋಡ್ಕೊಂಡ. ಕಾವೇರಿಗೆ ಶಾಲೆಗೆ ಕಳುಹಿಸಿದ. ಆಕೆಗೆ ಹೊಸ ಬಟ್ಟೆ ತಂದುಕೊಟ್ಟ. ಆದರೆ ಕೆಲವೇ ತಿಂಗಳಲ್ಲಿ ಗೋವಿಂದನ ವರ್ತನೆ ಬದಲಾಯಿತು. ರಾತ್ರಿಗಳಲ್ಲಿ ಲಕ್ಷ್ಮಿಯ ಜೊತೆ ಜಗಳವಾಡುತ್ತಿದ್ದ. ಕಾವೇರಿಯನ್ನು ಕೂಡ ಕೆಲಸಕ್ಕೆ ಕಳುಹಿಸಲು ಆರಂಭಿಸಿದ. ಕಾವೇರಿಗೆ 12 ವರ್ಷ ಆದಾಗ ಲಕ್ಷ್ಮಿಯ ಆರೋಗ್ಯ ತೀವ್ರವಾಗಿ ಕೆಟ್ಟಿತ್ತು. ಆಕೆ ದುರ್ಬಲಳಾಗಿ ಆಗಾಗ ಕಿರಿಚಿಕೊಳ್ಳುತ್ತಿದ್ದಳು. ಕಾವೇರಿಗೆ ಅನುಮಾನವಾಯಿತು. ಒಂದು ರಾತ್ರಿ ಗೋವಿಂದ ಲಕ್ಷ್ಮಿಗೆ ಒಂದು ಬಿಳಿಯ ಪುಡಿಯನ್ನು ಗ್ಲಾಸ್ನಲ್ಲಿ ಕಲಸಿ ಕೊಡುವುದನ್ನು ಕಾವೇರಿ ಕಂಡಳು. ಇದು ಔಷಧಿ ಎಂದ ಗೋವಿಂದ. ಆದರೆ ಕಾವೇರಿಗೆ ಆ ಮಾತಿನಲ್ಲಿ ಸತ್ಯವಿಲ್ಲವೆಂದು ತಿಳಿಯಿತು. ಆಕೆ ತಾಯಿಯನ್ನು ರಕ್ಷಿಸಲು ಏನಾದರೂ ಮಾಡಬೇಕೆಂದು ನಿರ್ಧರಿಸಿದಳು. ಕಾವೇರಿ ಗೋವಿಂದನ ಚಟುವಟಿಕೆಗಳನ್ನು ಗಮನಿಸಲಾರಂಭಿಸಿದಳು. ಒಂದು ದಿನ ಗೋವಿಂದನ ಕೊಠಡಿಯಲ್ಲಿ ಒಂದು ಹಳೆಯ ಡೈರಿಯನ್ನು ಕಂಡಳು. ಅದರಲ್ಲಿ ಗೋವಿಂದನ ತಂದೆ ಮತ್ತು ಶಂಕರಪ್ಪನ ನಡುವಿನ ವೈಮನಸ್ಸಿನ ಕತೆ ಬರೆದಿತ್ತು. ಶಂಕರಪ್ಪ ಗೋವಿಂದನ ತಂದೆಯ ಜಮೀನಿನ ಒಂದು ಭಾಗವನ್ನು ಕಾನೂನಿನ ಮೂಲಕ ಪಡೆದಿದ್ದ. ಇದರಿಂದ ಗೋವಿಂದನ ಕುಟುಂಬಕ್ಕೆ ಕೋಪವಿತ್ತು. ಕಾವೇರಿಗೆ ತಿಳಿಯಿತು ಗೋವಿಂದನ ಈ ಸೇಡಿನ ಯೋಜನೆ ತನ್ನ ತಂದೆಯ ವಿರುದ್ಧದ್ದು ಅಂತ. ಲಕ್ಷ್ಮಿ ಈಗ ಆ ಸೇಡಿನ ಬಲಿಪಶು. ಕಾವೇರಿ ತನ್ನ ತಾಯಿಯನ್ನು ಗೋವಿಂದನಿಂದ ದೂರವಿಡಲು ಯೋಜನೆ ಮಾಡಿದಳು. ಆಕೆ ಶಾಲೆಯ ಶಿಕ್ಷಕಿ ಸರಸ್ವತಿಯವರಿಗೆ ತನ್ನ ಕಥೆಯನ್ನು ಹೇಳಿದ್ಲು. ಸರಸ್ವತಿ ಕಾವೇರಿಯ ಬುದ್ಧಿವಂತಿಕೆ ಮತ್ತು ಧೈರ್ಯಕ್ಕೆ ಮೆಚ್ಚಿಕೊಂಡು ಆಕೆಗೆ ಸಹಾಯ ಮಾಡಲು ಒಪ್ಪಿಕೊಂಡಳು. ಸರಸ್ವತಿಯ ಸಹಾಯದಿಂದ ಕಾವೇರಿ ಲಕ್ಷ್ಮಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಯತ್ನಿಸಿದಳು. ಆದರೆ ಗೋವಿಂದನಿಗೆ ಈ ಯೋಜನೆ ಗೊತ್ತಾಗಿ ಅವನು ಕಾವೇರಿಯನ್ನು ಮನೆಯೊಳಗೆ ಬಂಗಾಡಿದ. ಒಂದು ದಿನ ರಾಮಪ್ಪ ಗಿರಿಜಪ್ಪದಿಂದ ಗೋವಿಂದನ ಮನೆಗೆ ಬಂದ. ನಾನು ಶಂಕರಪ್ಪನ ಜಮೀನನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದೇನೆ, ಆದರೆ ಕಾನೂನಿನ ಕೆಲವು ಕಾಗದಗಳಿಗೆ ಲಕ್ಷ್ಮಿಯ ಸಹಿಯ ಬೇಕು ಎಂದ. ಗೋವಿಂದ ಈ ಅವಕಾಶವನ್ನು ತನ್ನ ಸೇಡಿಗೆ ಪೂರ್ಣಗೊಳಿಸಲು ಬಳಸಿಕೊಂಡ. ಅವನು ಲಕ್ಷ್ಮಿಯನ್ನು ಒತ್ತಾಯಪೂರ್ವಕವಾಗಿ ಕಾಗದಕ್ಕೆ ಸಹಿ ಮಾಡಿಸಿದ. ಆದರೆ ಕಾವೇರಿ ಇದನ್ನು ಗಮನಿಸಿದಳು. ಆಕೆಗೆ ತಿಳಿಯಿತು ಈ ಕಾಗದಗಳು ಜಮೀನಿನ ಮಾರಾಟಕ್ಕಿಂತ ದೊಡ್ಡದಾದ ಒಂದು ಒಡವೆಯ ಭಾಗವಾಗಿವೆ ಅಂತ. ಕಾವೇರಿ ರಾಮಪ್ಪ ಮತ್ತು ಗೋವಿಂದನ ಸಂಬಂಧವನ್ನು ತಿಳಿಯಲು ಶಾಲೆಯ ಗ್ರಂಥಾಲಯದಲ್ಲಿ ಹಳೆಯ ದಾಖಲೆಗಳನ್ನು ಶೋಧಿಸಿದಳು. ಆಕೆಗೆ ತಿಳಿಯಿತು ಶಂಕರಪ್ಪನ ಜಮೀನಿನ ಕೆಳಗೆ ಒಂದು ಅಪರೂಪದ ಖನಿಜವಿದೆ. ಇದಕ್ಕಾಗಿಯೇ ರಾಮಪ್ಪ ಮತ್ತು ಗೋವಿಂದ ಒಟ್ಟಾಗಿ ಯೋಜನೆಯನ್ನು ರೂಪಿಸಿದ್ದಾರೆ ಅಂತ. ಆದರೆ ಲಕ್ಷ್ಮಿಯ ಆರೋಗ್ಯವನ್ನು ಏಕೆ ಕೆಡಿಸಲಾಗುತ್ತಿದೆ ಎಂಬುದು ಇನ್ನೂ ಗುಟ್ಟಾಗಿಯೇ ಉಳಿಯಿತು. ಕಾವೇರಿಯ ಶಿಕ್ಷಕಿ ಸರಸ್ವತಿ ಒಬ್ಬ ಸ್ಥಳೀಯ ವಕೀಲನ ಸಹಾಯವನ್ನು ಕೇಳಿದಳು. ವಕೀಲ ರಾಘವೇಂದ್ರ ಕಾವೇರಿಯ ಕಥೆಯನ್ನು ಕೇಳಿ ಆಕೆಗೆ ಸಹಾಯ ಮಾಡಲು ಮುಂದಾದ. ಅವನು ರಾಮಪ್ಪನ ಕಾಗದಗಳನ್ನು ಪರಿಶೀಲಿಸಿ ಅವನು ನಕಲಿ ಎಂದು ಕಂಡುಕೊಂಡ. ಆದರೆ ಗೋವಿಂದನಿಗೆ ಈ ಯೋಜನೆ ಗೊತ್ತಾಗಿ ಅವನು ಕಾವೇರಿಯನ್ನು ಗ್ರಾಮದಿಂದ ದೂರಕ್ಕೆ ಕಳುಹಿಸಿ ಯತ್ನಿಸಿದ. ಆದರೆ ಲಕ್ಷ್ಮಿ ಒಂದು ರಾತ್ರಿ ಕಾವೇರಿಯನ್ನು ಕರೆದು, ನೀನು ಧೈರ್ಯವಾಗಿರಬೇಕು, ನಾನೀಗ ದುರ್ಬಲಳಾಗಿದ್ದೇನೆ, ಆದರೆ ನಿನ್ನ ತಂದೆಯ ಆಸ್ತಿಯನ್ನು ಕಾಪಾಡು ಎಂದಳು. ಕಾವೇರಿಗೆ ತಾಯಿಯ ಮಾತುಗಳು ಶಕ್ತಿಯನ್ನು ತುಂಬಿದವು. ಆಕೆ ರಾಘವೇಂದ್ರನ ಜೊತೆ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿದಳು. ಕಾವೇರಿ ಗೋವಿಂದನ ಕೊಠಡಿಯಲ್ಲಿ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಕಂಡಳು. ಅದರೊಳಗೆ ಶಂಕರಪ್ಪನ ಒಡವೆ ಅಂಗಡಿಯ ಒಂದು ಗುಪ್ತ ಖಾತೆಯ ದಾಖಲೆಗಳಿದ್ದವು. ಈ ಖಾತೆಯಲ್ಲಿ ಶಂಕರಪ್ಪ ತನ್ನ ಜಮೀನಿನ ಖನಿಜದ ರಹಸ್ಯವನ್ನು ದಾಖಲಿಸಿದ್ದ. ಕಾವೇರಿ ಈ ದಾಖಲೆಗಳನ್ನು ರಾಘವೇಂದ್ರನಿಗೆ ತೋರಿಸಿದಳು. ರಾಘವೇಂದ್ರ ಈ ದಾಖಲೆಗಳನ್ನು ಬಳಸಿಕೊಂಡು ರಾಮಪ್ಪ ಮತ್ತು ಗೋವಿಂದನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದ. ಆದರೆ ಗೋವಿಂದ ಲಕ್ಷ್ಮಿಯನ್ನು ಒತ್ತಾಯಗಿಟ್ಟ. ಕಾವೇರಿಯನ್ನು ಬೆದರಿಸಿದ. ಕಾವೇರಿ ತನ್ನ ತಾಯಿಯನ್ನು ರಕ್ಷಿಸಲು ಒಂದು ಧೈರ್ಯದ ನಿರ್ಧಾರವನ್ನು ತೆಗೆದುಕೊಂಡಳು. ಕಾವೇರಿ ಗೋವಿಂದನ ಮನೆಗೆ ರಾತ್ರಿಯ ಕತ್ತಲಿನಲ್ಲಿ ಹೋಗಿ ಲಕ್ಷ್ಮಿಯನ್ನು ಬಿಡಿಸಿಕೊಂಡು ಬಂದಳು. ಆದರೆ ಗೋವಿಂದನಿಗೆ ಇದು ಗೊತ್ತಾಗಿ ಅವನು ಕಾವೇರಿಯನ್ನು ಹಿಂಬಾಲಿಸಿದ. ಗ್ರಾಮದ ಹೊರಗಿನ ಕಾಡಿನಲ್ಲಿ ಕಾವೇರಿ ಮತ್ತು ಗೋವಿಂದನ ನಡುವೆ ಒಂದು ತೀವ್ರ ಎದುರುವಾಯಿತು.
ರಾಘವೇಂದ್ರ ಮತ್ತು ಸರಸ್ವತಿಯ ಸಹಾಯದಿಂದ ಗೋವಿಂದನನ್ನು ಪೊಲೀಸರು ಬಂಧಿಸಿದರು. ರಾಮಪ್ಪನ ಕಾಗದಗಳು ಲಕ್ಕನೆಯೆಂದು ಸಾಬೀತಾದವು. ಶಂಕರಪ್ಪನ ಜಮೀನು ಕಾವೇರಿಯ ಹೆಸರಿಗೆ ಮರಳಿತು. ಲಕ್ಷ್ಮಿಯ ಆರೋಗ್ಯವನ್ನು ಸುಧಾರಿಸಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಕಾವೇರಿ ತನ್ನ ತಾಯಿಯ ಜೊತೆಗೆ ಗಿರಿಜನ ಕೊಪ್ಪಕ್ಕೆ ಮರಳಿದಳು. ಶಂಕರಪ್ಪನ ಒಡವೆ ಅಂಗಡಿಯನ್ನು ಮತ್ತೆ ತೆರೆದಳು. ಜಮೀನಿನ ಖನಿಜದಿಂದ ಬಂದ ಆದಾಯವನ್ನು ಗ್ರಾಮದ ಅಭಿವೃದ್ಧಿಗಾಗಿ ಬಳಸಿದಳು. ಕಾವೇರಿಯ ಧೈರ್ಯ ಮತ್ತು ಬುದ್ಧಿವಂತಿಕೆ ಕತೆ ಗ್ರಾಮದಾದ್ಯಂತ ಹರಡಿತು. ಮತ್ತೆ ಆಕೆ ಎಲ್ಲರಿಗೂ ಸ್ಫೂರ್ತಿಯಾದಳು. ಗ್ರಾಮಕ್ಕೆ ಹಂಚಿ. ಶ್ರೀ ಕಾಳಿಕದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಾಮನಾಥ್ ಭಟ್. ಸ್ತ್ರೀ ಪುರುಷ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೀತಿ ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಾಲದ ಬಾಧೆ, ದುಃಖದನ, ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಯೆಗಳನ್ನು ಶ್ರೀ ಕಾಳಿಮಾತೆಯ ಸರ್ವಾಭಿಷ್ಟ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9902998623.